ರಾಯಲ್ಟಿ ಅಕೌಂಟ್ ಲೆಸನಿಂದ ನಮಗೆ 12 ಮಾರ್ಕ್ಸ್ಗೆ ಕೇಳೋದಾದರೆ ಲೆಡ್ಜರ್ಸು ಅಥವಾ ಜನರಲ್ ಎಂಟ್ರೀಸ್ನ ಕೇಳ್ತಾರೆ. ಲಾಸ್ಟ್ ವಿಡಿಯೋದಲ್ಲಿ ನಾನು ಲೆಡ್ಜರ್ಸ್ನ ಮಾಡಿದ್ದೀನಿ. ಜನರಲ್ ಎಂಟ್ರೀಸ್ ಅಥವಾ ಲೆಡ್ಜರ್ಸ್ ಪಕ್ಕ ಕಂಪಲ್ಸರಿ ಕ್ವಶನ್ಸ್ ಆಗಿ ಯಾವುದೋ ಒಂದಾದ್ರು ಕೇಳ್ತಾರೆ. On 1st 4 2019, Karnataka leased out some land for a minimum rent of 3,000 for the first year, 5,000 for second year and thereafter 10,000 per annum. ಇಲ್ಲಿ ಮಿನಿಮಮ್ ರೆಂಟು ಬೇರೆ ಕ್ವಶನ್ಸ್ ಎಲ್ಲ ಸೇಮ್ ಕೊಡ್ತಾಯಿದ್ರು, ಆದರೆ ಇಲ್ಲಿ ಚೇಂಜ್ ಮಾಡಿದ್ದಾರೆ. ಫಸ್ಟ್ ಇಯರ್ಗೆ 3,000 ಮತ್ತು ಸೆಕೆಂಡ್ ಇಯರ್ಗೆ 5,000 ಮತ್ತು ಬರೋ ಇಯರ್ಸ್ಗೆಲ್ಲ 10,000 ಅಂತ ಕೊಟ್ಟಿದ್ದಾರೆ. merged into a royalty of rupees 0.50 ton with the power to recoup short working over 2 years. Over 2 years ಅಂತಂದರೆ ನಮಗೆ ಫ್ಲೋಟಿಂಗ್ ಮೆಥಡ್ ಬರುತ್ತೆ. ಆಫ್ಟರ್ ಅಕ್ವೈರ್ ಶಾರ್ಟ್ ವರ್ಕಿಂಗ್ ದಿ ಆ್ಯನ್ಯುವಲ್ ಔಟ್ಪುಟ್ ಫಾರ್ 5 years ಎಂಡಿಂಗ್ ಆರ್ ಇಯರ್ ಔಟ್ಪುಟ್ 5 years ಕೊಟ್ಟಿದ್ದಾರೆ, ಔಟ್ಪುಟ್ಟು 5 years ಕೊಟ್ಟಿದ್ದಾರೆ. pass the necessary general entries in the books of Karnataka company. ಸೊ ರಾಯಲ್ಟಿ ಅಕೌಂಟ್ ಅನಾಲಿಟಿಕಲ್ ಟೇಬಲ್ನ ಪ್ರಿಪೇರ್ ಮಾಡಬೇಕು. ಜನರಲ್ ಎಂಟ್ರೀಸ್ ಮಾಡಬೇಕಂದ್ರೂ ಮಾಡಬೇಕು, ಲೆಜರ್ಸ್ ಮಾಡಬೇಕಂದ್ರೂ ಕೂಡ ರಾಯಲ್ಟಿ ಅನಾಲಿಟಿಕಲ್ ಟೇಬಲ್ಸ್ನ ಪ್ರಿಪೇರ್ ಮಾಡಬೇಕು. ಫಸ್ಟ್ ಇಯರ್ ಕೊಟ್ಟಿರೋದನ್ನು ಬರ್ಕೊಳ್ಳೋಣ. 2014, 2015, 2016, 2017, 2018. ಔಟ್ಪುಟ್ 3,000, 8,600, 22,000, 28,000, 30,000. ರಾಯಲ್ಟಿ ಅಮೌಂಟ್ 0.50 ಕೊಟ್ಟಿದ್ದಾರೆ. ಇವೆರಡು ಇಂಟು ಮಾಡ್ಕೊಬೇಕು. 3,000 ಇಂಟು 0.50 1,500 ಬರುತ್ತೆ. 8,600 ಇಂಟು 0.50 4,300, 11,000 ಬರುತ್ತೆ. ಮತ್ತು 14,000 ಮತ್ತು 15,000. ಸೊ ಇಲ್ಲಿ ಮಿನಿಮಮ್ ರೆಂಟ್ ನೋಡೋದಾದರೆ ನಮ್ಗೆ ಫಸ್ಟ್ ಇಯರ್ ಬೇರೆ ಕೊಟ್ಟಿದ್ದಾರೆ, ಸೆಕೆಂಡ್ ಇಯರ್ ಬೇರೆ ಕೊಟ್ಟಿದ್ದಾರೆ ಮತ್ತು ಬರ್ತಾ ಬೇರೆ ಕೊಟ್ಟಿದ್ದಾರೆ. ಕ್ವಶನ್ ನೋಡೋದಾದರೆ ಮಿನಿಮಮ್ ರೆಂಟ್ ಆಫ್ 3,000 ಫಾರ್ ಫಸ್ಟ್ ಇಯರ್ 3,000, 5,000 ಫಾರ್ ಸೆಕೆಂಡ್ ಇಯರ್ ಆ್ಯಂಡ್ ದೆನ್ ಆಫ್ಟರ್ 10,000 ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ಇಯರ್ ನಮಗೆ 3,000, ಆಮೇಲೆ 5,000 ಮತ್ತು ಎಲ್ಲ ಇಯರ್ಸ್ಗೂ ಎಷ್ಟು ಇಯರ್ಸ್ ಬಂದರೆ ಅಷ್ಟು ಇಯರ್ಸ್ಗೂ ಕೂಡ 10,000 ಅಂತ ತಗೊಳೋದು. ನೆಕ್ಸ್ಟ್ ಸರ್ಪ್ಲೆಸ್ಸು ಶಾರ್ಟ್ ವರ್ಕಿಂಗು. ಸೊ 1,500 ಮೈನಸ್ 3,000 ಮೈನಸ್ 1,500 ಬರುತ್ತೆ, ಅದು ಶಾರ್ಟ್ ವರ್ಕಿಂಗ್ ಆಗುತ್ತೆ. ನೆಕ್ಸ್ಟ್ 4,300 ಮೈನಸ್ 5,700 ಬರುತ್ತೆ. 11,000 ಮೈನಸ್ 10,000 ಪ್ಲಸ್ 1,000, 14,000 ಪ್ಲಸ್ 10 ಮೈನಸ್ 4,000, 15,000 ಮೈನಸ್ 10,000 5,000 ಬರುತ್ತೆ ಪ್ಲಸ್, ಅದು ಸರ್ಪ್ಲಸ್ ಆಗುತ್ತೆ. ಶಾರ್ಟ್ ವರ್ಕಿಂಗ್ನ ರಿಕವರಿ ಮಾಡೋದು ಅಂದರೆ ಓವರ್ 2 ಇಯರ್ಸ್ ಕೊಟ್ಟಿದ್ದಾರೆ, ಅದು ಫ್ಲೋಟಿಂಗ್ ಮೆಥಡು. ಓವರ್ ಬಂದರೆ ಫ್ಲೋಟಿಂಗ್ ಮೆಥಡ್ ಬಂದಾಗ ನಾವು ಈಚ್ ಇಯರ್ ಶಾರ್ಟ್ ವರ್ಕಿಂಗ್ನ ಈಚ್ ಇಯರಲ್ಲೇ ಕೊಡಬೇಕು. ಸೊ ಫಸ್ಟ್ ಇಯರ್ 1,500ನ ಕ್ಲಿಯರ್ ಮಾಡಬೇಕು, ಆದರೆ ನಮ್ಮ ಹತ್ರ ಇರೋದು 1,000 ಅಷ್ಟೇ. ಸೊ ರಿಕವರಿ ಮಾಡೋದು 1,000 ರಿಕವರಿ ಮಾಡ್ಬೋದು. ರಿಕವರ್ ಬಂದುಬಿಟ್ಟು 500. ನೆಕ್ಸ್ಟ್ ಇಯರ್ 700ನ ಕ್ಲಿಯರ್ ಮಾಡ್ಬೋದು ನಾವು. 4,000 ಇದೆ, ಈಸಿಯಾಗಿ ಕ್ಲಿಯರ್ ಮಾಡ್ಬೋದು. ನೆಕ್ಸ್ಟು ಲ್ಯಾಂಡ್ ಲಾರ್ಡ್ ರಾಯಲ್ಟಿ ಪ್ಲಸ್ ಶಾರ್ಟ್ ವರ್ಕಿಂಗ್ 1,500 ಪ್ಲಸ್ 1,500 3,000. ನೆಕ್ಸ್ಟು 5,000. ನೆಕ್ಸ್ಟ್ ಇಲ್ಲಿ ಶಾರ್ಟ್ ವರ್ಕಿಂಗ್ ಇಲ್ಲ, ಶಾರ್ಟ್ ವರ್ಕಿಂಗ್ ರಿಕವರಿ ಇದೆ. ಸೊ 11,000 ಪ್ಲಸ್ ಮೈನಸ್ 1,000 10,000 ಆಗುತ್ತೆ. 14,000 ಮೈನಸ್ 7,000 13,300. ನೆಕ್ಸ್ಟ್ ಇಲ್ಲೇನಿಲ್ಲ ಅಂದರೆ ರಾಯಲ್ಟಿ ಅಮೌಂಟ್ 15,000. ನೆಕ್ಸ್ಟ್ ಜನರಲ್ ಎಂಟ್ರೀಸ್ನ ಪ್ರಿಪೇರ್ ಮಾಡಬೇಕಂದ್ರೆ ಫಸ್ಟು ರಾಯಲ್ಟಿ ಅಕೌಂಟ್ ಇಸ್ ಲೆಸ್ ದೆನ್ ಮಿನಿಮಮ್ ರೆಂಟ್ ಇದೆಯಾ ಇಲ್ವಾ, ರಾಯಲ್ಟಿ ಅಕೌಂಟ್ ಇಸ್ ಮೋರ್ ದೆನ್ ಮಿನಿಮಮ್ ರೆಂಟ್ ಇದೆಯಾ ಅಂತ ನೋಡ್ಕೊಬೇಕು.
ಇದರಲ್ಲಿ ಫಸ್ಟ್ ಇಯರಲ್ಲಿ ನೋಡಿದ್ರೆ ರಾಯಲ್ಟಿ ಈಸ್ ಲೆಸ್ ದ್ಯಾನ್ ದಿ ಮಿನಿಮಮ್ ರೆಂಟ್ ಇದೆ. ಸೊ ಹಂಗೆ ಬರಬೇಕು. 2014 ರಾಯಲ್ಟಿ ಈಸ್ ಲೆಸ್ ದ್ಯಾನ್ ಮಿನಿಮಮ್ ರೆಂಟ್. ಸೊ ಇದರಲ್ಲಿ 3 ಬರುತ್ತೆ. ವೆನ್ ರಾಯಲ್ಟಿ ಈಸ್ ಡ್ಯೂ, ರಾಯಲ್ಟಿ ಡ್ಯೂ ಇದ್ದಾಗ ನಮಗೆ ರಾಯಲ್ಟಿ ಅಕೌಂಟ್ ಡೆಬಿಟ್, ಶಾರ್ಟ್ ವರ್ಕಿಂಗ್ ಅಕೌಂಟ್ ಡೆಬಿಟ್, ಟು ಲ್ಯಾಂಡ್ ಲಾರ್ಡ್ ಅಂತ ಬರುತ್ತೆ. ಲಾರ್ಡ್ ಅಕೌಂಟ್. ಸೊ ಫಸ್ಟ್ ಇಯರ್ ರಾಯಲ್ಟಿ ಅಮೌಂಟ್ ಎಷ್ಟಿದೆ? 1500. ಶಾರ್ಟ್ ವರ್ಕಿಂಗ್ 1500. ಲ್ಯಾಂಡ್ ಲಾರ್ಡ್ಗೆ ನಾವು ಎಷ್ಟು ಕೊಡಬೇಕು? 3000. ಸೊ ಡೆಬಿಟ್ ಸೈಡು ಕ್ರೆಡಿಟ್ ಸೈಡು ಈಕ್ವಲ್ ಆಗಿ ಬರಬೇಕು ಅಮೌಂಟು. ನೆಕ್ಸ್ಟು ರಾಯಲ್ಟಿ ಈಸ್ ಪೇಡ್. ಫಸ್ಟ್ ಲ್ಯಾಂಡ್ ಲಾರ್ಡ್ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್ ಅಂತ ತೊಗೊಬೇಕು. ಸೊ ಲ್ಯಾಂಡ್ ಲಾರ್ಡ್ಗೆ ನಾವು ಎಷ್ಟು ಕೊಡಬೇಕಾ? ಇಲ್ಲಿ ನೋಡಿ 3000 ಇದೆ. ಸೊ 3000 ತೊಗೊಬೇಕು. ನೆಕ್ಸ್ಟ್ ಸಿ ರಾಯಲ್ಟೀಸ್ ಟ್ರಾನ್ಸ್ಫರ್ಡ್. ಇಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಬಿಟ್ ಟು ರಾಯಲ್ಟಿ ಅಕೌಂಟ್. ಸೊ ರಾಯಲ್ಟಿ ವ್ಯಾಲ್ಯೂ ಎಷ್ಟಿದೆ ನಮಗೆ? 1500. ಸೊ 1500. ನೆಕ್ಸ್ಟು 2015 ಅಷ್ಟೇ ನಮಗೆ ರಾಯಲ್ಟಿ ಇಸ್ ಲೆಸ್ ದ್ಯಾನ್ ದಿ ಮಿನಿಮಮ್ ರೆಂಟ್ ಅಂತಲೇ ಇದೆ. 2015 ರಾಯಲ್ಟಿ ಈಸ್ ಲೆಸ್ ದ್ಯಾನ್ minimum rent. So first one, royalty is due. ಅದಕ್ಕೆ ಫಾರ್ಮೆಟ್ ರಾಯಲ್ಟಿ ಅಕೌಂಟ್ ಡೆಬಿಟ್ ಶಾರ್ಟ್ ವರ್ಕಿಂಗ್ ಅಕೌಂಟ್ ಡೆಬಿಟ್ ಟು ಲ್ಯಾಂಡ್ ಲಾರ್ಡ್ ಅಕೌಂಟ್. ಸೊ ಸೆಕೆಂಡ್ ಇಯರಲ್ಲಿ ನೋಡಿದ್ರೆ ರಾಯಲ್ಟಿ ಬಂದುಬಿಟ್ಟು 4300, ಶಾರ್ಟ್ ವರ್ಕಿಂಗ್ 700, ಲ್ಯಾಂಡ್ ಲಾರ್ಡ್ಗೆ ಟೋಟಲ್ 5000 ಕೊಡಬೇಕು. ಸೊ ರಾಯಲ್ಟಿ ವ್ಯಾಲ್ಯೂ 4300, ಶಾರ್ಟ್ ವರ್ಕಿಂಗ್ 700, ಲ್ಯಾಂಡ್ ಲಾರ್ಡ್ಗೆ ಟೋಟಲ್ 5000. ಸೊ ಇದು ಈಕ್ವಲ್ ಆಗಿ ಬರಬೇಕು. ನೆಕ್ಸ್ಟ್ ರಾಯಲ್ಟಿ ಈಸ್ ಪೇಡ್. landlord account debit to bank account. ಸೊ ಲ್ಯಾಂಡ್ಲಾರ್ಡ್ಗೆ ಎಷ್ಟು ಕೊಡಬೇಕು ನಾವು? 5000. ನೆಕ್ಸ್ಟ್ ರಾಯಲ್ಟಿ ಈಸ್ ಟ್ರಾನ್ಸ್ಫರ್ಡ್. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಬಿಟ್ ಟು ರಾಯಲ್ಟಿ ಅಕೌಂಟ್. ಸೊ ರಾಯಲ್ಟಿ ವ್ಯಾಲ್ಯೂ ಎಷ್ಟಿದೆ ನಮ್ಮ ಸೆಕೆಂಡ್ ಇಯರಲ್ಲಿ? 4300. ಸೊ 4300. ನೆಕ್ಸ್ಟ್ ಇಯರ್ ನೋಡೋದಾದರೆ ನಮಗೆ ರಾಯಲ್ಟಿ ಇಸ್ ಮೋರ್ ದೆನ್ ದಿ ಮಿನಿಮಮ್ ರೆಂಟ್ ಅಂತ ಬರುತ್ತೆ. 11,000 ಜಾಸ್ತಿ 10,000ಗಿಂತ. ಸೊ 2016 ರಾಯಲ್ಟಿ ಈಸ್ ಮೋರ್ ದೆನ್ ಮಿನಿಮಮ್ ರೆಂಟ್. ಸೊ ಅದರಲ್ಲಿ ಫಸ್ಟು ಅದೇ
ರಾಯಲ್ಟಿ ಇಸ್ ಡ್ಯೂ. ಇಲ್ಲಿ ಡಿಫ್ರೆನ್ಸ್ ಬರುತ್ತೆ. ರಾಯಲ್ಟಿ ಅಕೌಂಟ್ ಡೆಬಿಟ್ ಟು ಶಾರ್ಟ್ ವರ್ಕಿಂಗ್. ಇಲ್ಲಿ ರಿಕವರಿ ವ್ಯಾಲ್ಯೂ ತೊಗೊಬೇಕು ನಾವು. ಟು ಲ್ಯಾಂಡ್ ಲಾರ್ಡ್ ಅಕೌಂಟ್. ಸೊ ಇಲ್ಲಿ ನೋಡೋದಾದರೆ ರಾಯಲ್ಟಿ 11,000 ಇದೆ, ಶಾರ್ಟ್ ವರ್ಕಿಂಗ್ ಇಲ್ಲ, ಅದು ಶಾರ್ಟ್ ವರ್ಕಿಂಗ್ ರಿಕವರ್ 1,000, ಟೋಟಲ್ ಲ್ಯಾಂಡ್ ಲಾರ್ಡ್ಗೆ 10,000 ಇದೆ. ಸೊ ರಾಯಲ್ಟಿ 11,000, ಶಾರ್ಟ್ ವರ್ಕಿಂಗ್ 1,000, ಲ್ಯಾಂಡ್ ಲಾರ್ಡ್ಗೆ 10,000. ನೆಕ್ಸ್ಟ್ ಬಿ ರಾಯಲ್ಟಿ ಇಸ್ ಪೇಡ್. landlord account debit to bank account. ಸೊ ಲ್ಯಾಂಡ್ಲಾರ್ಡ್ ಟೋಟಲ್ 10,000 ಕೊಡಬೇಕು. ಸೊ 10,000. ನೆಕ್ಸ್ಟ್ ಸಿ ರಾಯಲ್ಟಿ ಈಸ್ ಟ್ರಾನ್ಸ್ಫರ್ಡ್. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಬಿಟ್ ಟು ರಾಯಲ್ಟಿ ಅಕೌಂಟ್. ಸೊ ವ್ಯಾಲ್ಯೂ ರಾಯಲ್ಟಿ ವ್ಯಾಲ್ಯೂ 11,000. ಸೊ ಇದರಲ್ಲಿ ಇನ್ನೂ ಒಂದು ಎಕ್ಸ್ಟ್ರಾ ಬರುತ್ತೆ, ಶಾರ್ಟ್ ವರ್ಕಿಂಗ್ irrecoveries transferred. So profit and loss account debit to ಶಾರ್ಟ್ ವರ್ಕಿಂಗ್ ಇರ್ರಿಕವರ್ ವ್ಯಾಲ್ಯೂ ತೊಗೊಬೇಕು ನಾವು. ಸೊ ಇರ್ರಿಕವರ್ ವ್ಯಾಲ್ಯೂ ಬಂದುಬಿಟ್ಟು 500. 2017 ಇಯರಲ್ಲಿ ರಾಯಲ್ಟಿ ಇಸ್ ಮೋರ್ ದೆನ್ ದಿ ಮಿನಿಮಮ್ ರೆಂಟೇ ಇದೆ. 2017 ರಾಯಲ್ಟಿ ಈಸ್ ಮೋರ್ ದೆನ್ minimum rent. So first royalty is due. Royalty account debit to short working account. ಇಲ್ಲಿ ರಿಕವರ್ ಬರುತ್ತೆ ಟು ಲ್ಯಾಂಡ್ಲಾರ್ಡ್ ಅಕೌಂಟ್. ನಿಮಗೆ ಇಲ್ಲಿ ರಾಯಲ್ಟಿ ವ್ಯಾಲ್ಯೂ 14,000, ರಿಕವರಿ 700, ಲ್ಯಾಂಡ್ಲಾರ್ಡ್ಗೆ 13,300. 14,000. ಸೊ ಶಾರ್ಟ್ ರಿಕವರಿ ನಮಗೆ 700, ಲ್ಯಾಂಡ್ಲಾರ್ಡ್ಗೆ ಟೋಟಲ್ 13,300. ನೆಕ್ಸ್ಟ್ ರಾಯಲ್ಟಿ ಈಸ್ ಪೇಡ್. ಲ್ಯಾಂಡ್ಲಾರ್ಡ್ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್. ಸೊ ಲ್ಯಾಂಡ್ಲಾರ್ಡ್ಗೆ ನಾವು 13,300 ಕೊಡಬೇಕು. 13,300. ರಾಯಲ್ಟಿ ಈಸ್ ಟ್ರಾನ್ಸ್ಫರ್ಡ್. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಬಿಟ್ ಟು ರಾಯಲ್ಟಿ ಅಕೌಂಟ್. ರಾಯಲ್ಟಿ ವ್ಯಾಲ್ಯೂ ನಮಗೆ 14,000. ನೆಕ್ಸ್ಟು ಶಾರ್ಟ್ ವರ್ಕಿಂಗ್ ಇರ್ರಿಕವರೀಸ್ ಟ್ರಾನ್ಸ್ಫರ್ಡ್. ಆದರೆ ಇಲ್ಲಿ ನಾವು ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಯಾಕಂದರೆ ಇರ್ರಿಕವರ್ ವ್ಯಾಲ್ಯೂ ನಮ್ಗೆ ಕೊಟ್ಟಿಲ್ಲ. ಸೊ ಅದು ಬರೆದ್ರೂ ಕೂಡ ಅಲ್ಲಿ ಆಪ್ಷನ್ ಬಿಟ್ಬಿಡ್ಬೇಕು, ಏನೋ ಬರೀದಿರ ಎಂಟಿ ನಿಲ್ಲಾಗಿ. 2018 ರಾಯಲ್ಟಿ ಇಸ್ ಮೋರ್ ದೆನ್ ದಿ ಮಿನಿಮಮ್ ರೆಂಟ್. 2018 ರಾಯಲ್ಟಿ ಈಸ್ ಮೋರ್ ದೆನ್ ಮಿನಿಮಮ್ ರೆಂಟ್. ಸೊ ಫಸ್ಟು
Royalty is due. Royalty account debit to short working ಇಲ್ಲಿ ರಿಕವರ್ ಬರುತ್ತೆ ಟು ಲ್ಯಾಂಡ್ಲಾರ್ಡ್. 2018 ನಮಗೆ ರಾಯಲ್ಟಿ 15,000 ಇದೆ, ಆದರೆ ಶಾರ್ಟ್ ವರ್ಕಿಂಗ್ ರಿಕವರ್ ಯಾವುದೂ ಇಲ್ಲ. ಸೊ ರಾಯಲ್ಟಿ ವ್ಯಾಲ್ಯೂ 15,000. ಸೊ ಇಲ್ಲಿ ಎಂಟಿನೇ, ಲ್ಯಾಂಡ್ಲಾರ್ಡ್ಗೂ 15,000 ಕೊಡಬೇಕು. ನೆಕ್ಸ್ಟ್ ರಾಯಲ್ಟಿ ಈಸ್ ಪೇಡ್ landlord account debit to bank account. So 15,000. See, royalty is transferred. Profit and loss account debit to royalty account. So 15,000. ನೆಕ್ಸ್ಟ್ ಲಾಸ್ಟ್ ಬರೆದೇ ಬರ್ಕೊಬೋದು, ಇಲ್ಲಾಂದರೆ ಬರೆಯೋಂಗಿಲ್ಲ. ಸೊ ಶಾರ್ಟ್ ವರ್ಕಿಂಗ್ ರಿಕವರ್ is transferred. So profit and loss account debit to short working recover. ಸೊ ಇಲ್ಲಿ ವ್ಯಾಲ್ಯೂ ಇಲ್ಲ, ಎಂಟಿನೇ ಬಿಟ್ಟರೆ ಅಷ್ಟೇ. ಜನರಲ್ ಎಂಟ್ರೀಸ್ ಇಷ್ಟು ಬರೆದ್ರೆ 12 ಮಾರ್ಕ್ಸ್ ಸಿಗುತ್ತೆ ನಮಗೆ.